ಇತ್ತೀಚೆಗಷ್ಟೇ ಬೀದರ್ನಲ್ಲಿ ಬಲಿ ಪಡೆದಿದ್ದ ಮಾಂಜಾದಾರ ಇದೀಗ ಬೆಂಗಳೂರಿನಲ್ಲೂ ಅಮಾಯಕನನ್ನ ಬಲಿ ಪಡೆದಿದೆ. ತಮ್ಮ ಪಾಡಿಗೆ ಮನೆಗೆ ಹೋಗ್ತಿದ್ದ ವ್ಯಕ್ತಿಗೆ ಗಾಳಿಪಟದ ದಾರ ಸಿಲುಕಿ ಕಾಲಿನ ಮೂಳೆ ಕಟ್ಟಾಗಿ ಆಸ್ಪತ್ರೆ ಸೇರುವ ಸ್ಥಿತಿ ಎದುರಾಗಿದೆ. ರಸ್ತೆಯಲ್ಲಿ ಹೋಗ್ತಿದ್ದ ವ್ಯಕ್ತಿಗೆ ಮಾರಕವಾದ ಗಾಳಿಪಟ ದಾರ. ಯಾರದ್ದೋ ತಪ್ಪಿಗೆ 4-5 ತಿಂಗಳು ಆಸ್ಪತ್ರೆಯಲ್ಲೇ ಜೀವನ ಸಾಗಾಟ. ಹೀಗೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಈತನ ಹೆಸರು ನಾಗಾರ್ಜುನ್. ಜಿಬಿಎನಲ್ಲಿ ಕಸ ಎತ್ತುವ ಆಟೋ ಚಾಲಕನಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಕಳೆದ ತಿಂಗಳು ಜನವರಿ 31ರ ಬೆಳಗ್ಗೆ ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದ ವೇಳೆ ನಡೆದ ಆ ಒಂದು ದುರ್ಘಟನೆ ಮನೆ ಸೇರೋ ಬದಲು ಆಸ್ಪತ್ರೆ ಸೇರುವಂತೆ ಆಗಿದೆ. ಎಸ್, ಮಕ್ಕಳು ಇಷ್ಟಪಟ್ಟು ಹಾರಾಟ ನಡೆಸು ಗಾಳಿಪಟಕ್ಕೆ ಬಳಸು ನಿಷೇಧಿತ ಮಾಂಜಾದಾರ ಈತನ ಕಾಲಿಗೆ ಸಿಕ್ಕಿಕೊಂಡ ಪರಿಣಾಮ ಎಡಗಾಲಿನ 3 ಮೂಳೆ ತುಂಡಾಗಿವೆ. ಅಂದು ಬೆಳಗ್ಗೆ 8:49 ಆರ್ಟಿ ನಗರದ ಮುಖ್ಯ ರಸ್ತೆಯಲ್ಲಿ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ರು. ಈ ವೇಳೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಮಾಂಜಾದಾರ ಕಾರಿಗೆ ಸಿಲುಕಿಕೊಂಡಿದೆ. ಏನಾಗ್ತಿದೆ ಅಂತ ನೋಡೋಕೆ ಹೋಗ್ತಿದ್ದಂತ ನಾಗಾರ್ಜುನ್ ಎಡಗಾಲಿಗೆ ಸುತ್ತಿಕೊಂಡು ಮಾರುದ್ದ ಎಳೆದುಕೊಂಡು ಹೋಗಿದೆ. ಇದರಿಂದ 3 ಮೂಳೆ ತುಂಡಾಗಿ ಹೆಬ್ಬಾಳ ಸಮೀಪ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ದಾರೆಲ್ಲ ಹೋಗ್ತಾ ಇದ್ದೀನಿ, ಪಕ್ಕದಲ್ಲಿ ಪಬ್ಲಿಕ್ಗೆ ದಾರ ಡಿಸ್ಟರ್ಬೆನ್ಸ್ ಆಗಿ ಗಾಳಿಪಟಕ್ಕೆ ಬಿಡೋ ದಾರ ಸೇರ್ಕೊಂಡಿತ್ತು. ಸರಿ ಅಂತ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋದೆ, ಅದೇನು ನೋಡಿ ಬಿಡಿಸ್ಬಿಡೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ನನ್ನ ಕಾಲು ತಗುಲ್ಕೊಂಡು ಕಾಲು ಕಟ್ಟಾಗ್ಬಿಟ್ಟಿದೆ. ಫುಲ್ಲು ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾಯಿದೆ. ಸದ್ಯ ವೈದ್ಯರು 4 ತಿಂಗಳು ವಿಶ್ರಾಂತಿ ಪಡೆಯುವಂತೆ ಸೂಚಿಸಿದ್ದು 3 ದಿನಕ್ಕೆ 3 ಲಕ್ಷ ಬಿಲ್ ಆಗಿದೆ. ಘಟನೆ ನಡೆದು ಇಷ್ಟು ದಿನಗಳಾದರೂ ಜಿಬಿಎ ಅಧಿಕಾರಿಗಳು ಆರೋಗ್ಯ ವಿಚಾರಿಸುವ ಕೆಲಸ ಮಾಡಿಲ್ಲ ಅನ್ನೋ ಬೇಸರ ನಾಗಾರ್ಜುನ ಕುಟುಂಬಸ್ಥರದ್ದು. 28 ವರ್ಷದ ನಾಗಾರ್ಜುನ್ ಇಡೀ ಕುಟುಂಬ ಮುನ್ನಡೆಸೋ ಜವಾಬ್ದಾರಿ ಹೊತ್ತಿದ್ರು. ಈ ಘಟನೆಯಿಂದ ಕುಟುಂಬಕ್ಕೆ ಆಧಾರ ಇಲ್ಲವಂತಾಗಿದೆ, ಕಷ್ಟದಲ್ಲಿ ಜೀವನ ಕಳೆಯುವಂತಾಗಿದೆ. 7-8 ತಿಂಗಳನ್ನ ಆಗ್ತದಣ್ಣ. ತುಂಬಾ ಇದ್ರಲ್ಲಿ ಆಯ್ತು, ನಡೆಯೋಕ್ಕೂ ಆಗಲ್ಲ. ತುಂಬಾ ಇದ್ರಲ್ಲಿ ನಮ್ಗೆ ಗೊತ್ತಂದ್ರೆ ರೋಡಲ್ಲಿ ಬಿದ್ದೋಗ್ಬಿಟ್ರು. ಅವರೇ ಫೋನ್ ಮಾಡಿದ್ರು ಈ ಥರ ಆಯಿತು ಅಂತ. ಅವ್ರ ಕೆಲಸದವರೆಲ್ಲ ಈ ಥರ ತಗೊಂಡು ಬಂದು ಇಲ್ಲ ಆಗ್ಬಿಟ್ರು. ನಮ್ಮ ಮಗ ಆಮೇಲೆ ಇನ್ನೊಬ್ರು ಅವ್ರ ಪಕ್ಕದಲ್ಲಿ ಇದ್ದಾರ, ಅವ್ರು ತುಂಬ ಆಗಿದೆ, ಬಿದ್ದೋಗಿದ್ದಾರೆ. ಅವ್ರು ಬಂದು ನಮ್ಗೆ ಫೋನ್ ಮಾಡಿದ್ದಾರೆ. ನಾವು ಬಂದಿದ್ದೀವಿ. ಇನ್ನು ಅವರೇ ಕೊಡ್ಬೇಕು ಸರ್. ನಮ್ಗೆ ಇಷ್ಟು ನಾವು ಬಡವರಲ್ಲ, ಇನ್ನು ಅವರೇ ನೋಡಬೇಕಲ್ಲ. ನಾವು ಇಷ್ಟಂತ ಅವ್ರ ಖರ್ಚಂತ ಆಗಿದ್ದಾರೆ. ಅವರು ನಾವು ಬೇರೆಯವ್ರ ಇದು ಮಾಡಿಕೊಂಡು ಸ್ವಲ್ಪ ಬಂದು ನೋಡಬೇಕಲ್ಲ ಅವರು. ರಾಜ್ಯಾದ್ಯಂತ ಗಾಳಿಪಟಕ್ಕೆ ಬಳಸುವ ಮಾಂಜಾದಾರ ಬ್ಯಾನ್ ಆಗಿದ್ರೂ ಎಗ್ಗಿಲ್ಲದೆ ಮಾರಾಟವಾಗ್ತಿದೆ. ಕಳೆದ ಕೆಲ ದಿನಗಳ ಹಿಂದೆ ಮಾಂಜಾದಾರ ಕತ್ತಿಗೆ ಸಿಲುಕಿದ್ದರಿಂದ ಬೈಕ್ ಸವಾರನೊಬ್ಬ ಪ್ರಾಣ ಕಳೆದುಕೊಂಡಿದ್ದ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜೀವಕ್ಕೆ ಮಾರಕವಾಗಿರುವ ಮಾಂಜಾದಾರಕ್ಕೆ ಕಡಿವಾಣ ಹಾಕುವ ಜೊತೆಗೆ ನಾಗಾರ್ಜುನ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲು ಸಹಾಯವಾಗಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.